ಕರ್ನಾಟಕದಿಂದ ಮಾಯವಾಗಿದ್ದಂತಹ ರಮೇಶ್ ಜಾರಕಿಹೊಳಿ ಇದೀಗ ಬೇರೆ ವಿದೇಶದಿಂದ ಈಗ ಬಂದು ವಿಮಾನ ನಿಲ್ದಾಣದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ ಕಡೆಯಿಂದ ಬರ್ತಾನೆ ರಮೇಶ್ ಕತ್ತಿ ಕುಟುಂಬದ ವಿರುದ್ಧ ಕೆಂಡಕಾರೋ ರೀತಿಯಲ್ಲಿನೇ ಬರ್ತಿದ್ದಾರೆ. ಯಾಕಂತಂದರೆ ತಮ್ಮನಿಗೆ ಸೋಲಾಯಿತು. DCC ಬ್ಯಾಂಕ್ನ ಚುನಾವಣೆಯಲ್ಲಿ ರಣಕಹಳೆಯನ್ನು ಎಬ್ಬಿಸಿ ರಮೇಶ್ ಜಾರಕಿಹೊಳಿ ತನ್ನದೇ ಆದ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದರೆ ಏನು DCC ಬ್ಯಾಂಕ್ನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ರಮೇಶ್ ಕತ್ತಿ ಕೂಡ ಇದ್ದಾರೆ. ಒಟ್ಟಿನಲ್ಲಿ ಹೇಗಾದರೂ ಮಾಡಿ ರಮೇಶ್ ಕತ್ತಿ ಕುಟುಂಬನ ರಾಜಕಾರಣದಲ್ಲಿ ತಲೆ ತಗ್ಗಿಸುವ ಹಾಗೆ ಮಾಡಬೇಕು ಅಂತ ರಮೇಶ್ ಜಾರಕಿಹೊಳಿ ಕಣಕ್ಕಿಳಿಯಲಿದ್ದಾರೆ. ಸ್ವತಃ ನೀವು ಯೋಚನೆ ಮಾಡ್ಬೋದು, ಇಲ್ಲಿ ಏನನ್ನ ಯೋಚನೆ ಮಾಡ್ಬೋದು ಅಂತಂದರೆ, ನಿಮಗೆ ಗೊತ್ತಿದೆ ಸತೀಶ್ ಜಾರಕಿಹೊಳಿ ಆಗಲಿ ಮತ್ತು ರಮೇಶ್ ಜಾರಕಿಹೊಳಿ ಆಗಲಿ ಎಂತಹ ಬದ್ಧ ವೈರತ್ವವನ್ನು ಇಟ್ಕೊಂಡು ಬಂದಂಥವ್ರು. ಆದರೆ ಈಗ ರಮೇಶ್ ಕತ್ತಿ ವಿರುದ್ಧ ಹೋರಾಟಲಿಕ್ಕೆ ಅಥವಾ ವಿರೋಧವಾಗಿ ವ್ಯಕ್ತಪಡಿಸಲಿಕ್ಕೆ ಇಬ್ಬರು ಸಹೋದರರು ಒಂದಾಗ್ತಾ ಇದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ರಾಜಕಾರಣ ಹೇಗಿರುತ್ತೆ ಅಂತ. ಈಗ ರಮೇಶ್ ಕತ್ತಿ ಕುಟುಂಬದ ವಿರುದ್ಧ ತೊಡೆ ತಟ್ಟಲಿಕ್ಕೆ ರಮೇಶ್ ಜಾರಕಿಹೊಳಿ ಸ್ವತಃ ಕಣಕ್ಕಿಳಿತಾ ಇರೋದು ಮಹತ್ವದ ಸುದ್ದಿ ಆಗ್ತಾ ಇದೆ. ಆ ಕಡೆಯಿಂದ ಬರ್ತಾನೆ ರಮೇಶ್ ಕತ್ತಿ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಕೇಳ್ಪಡ್ತಾ ಇದ್ದೀವಿ. ಅಂದರೆ ರಮೇಶ್ ಕತ್ತಿ ಏನಾಯಿತು, ಬ್ಯಾಂಕ್ನ ಎಲೆಕ್ಷನ್ಗಳೇನಾದವು, ಏನೇನು ನಡೀತಾ ಇದೆ ರಾಜ್ಯದಲ್ಲಿ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ತಿಳ್ಕೊಳ್ತಾ ಇದ್ದಾರೆ ಪ್ರತಿಯೊಂದನ್ನು. ಕಾರಣ ಸತೀಶ್ ಜಾರಕಿಹೊಳಿ ಅವರು ಹೇಗಿದ್ದಾರೆ ಅದನ್ನು ಕೂಡ ವಿಚಾರಣೆ ಮಾಡಿದ್ದಾರೆ ಅನ್ನುವಂಥದ್ದು ಗಮನಕ್ಕೆ ಬಂತು. ಆಮೇಲೆ ಸತೀಶ್ ಜಾರಕಿಹೊಳಿ ಅವರು ಹೇಗಿದ್ದಾರೆ, ಯಾವ ರೀತಿಯಾದಂಥ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಕುರಿತು ರಮೇಶ್ ಜಾರಕಿಹೊಳಿ ಸ್ವತಃ ವಿಚಾರಣೆ ಮಾಡಿದಾರಂತೆ. ಯಾಕಂತಂದರೆ ಈ DCC ಬ್ಯಾಂಕ್ನ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿಯ ಬೆಂಬಲವಾಗಿ ಮತ್ತು ಸತೀಶ್ ಜಾರಕಿಹೊಳಿಯವರ ಸಹೋದರ ರಮೇಶ್ ಜಾರಕಿಹೊಳಿ ಬೆಂಬಲ ಕೊಡೋದಕ್ಕೆ ಮತ್ತು ಅತಿಯಾದ ಪ್ರೋತ್ಸಾಹವನ್ನು ಕೊಟ್ಟು DCC ಬ್ಯಾಂಕ್ನ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ತಲೆ ಎತ್ತಿ ನಿಲ್ಲೋ ಹಾಗೆ, ಜಾರಕಿಹೊಳಿ ಕುಟುಂಬ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡೋದೇ ಗುರಿ ಈ ರಮೇಶ್ ಜಾರಕಿಹೊಳಿ ಅವ್ರದ್ದಾಗಿದೆ. ಸೊ ಹಂಗಾಗಿ ಏನವರು ವಿದೇಶಕ್ಕೆ ಹೋಗಿದ್ರು, ಕೊಲ್ಲಾಪುರ ಮಹಾಲಕ್ಷ್ಮಿ ಅನ್ನುವಂಥದ್ದು, ಸೊ ಆ ಕಡೆ ಆಗಿರಬಹುದು, ಆ ಕಡೆಯಿಂದ ಬರ್ತಾನೆ ಸೊ ವಿಮಾನ ನಿಲ್ದಾಣದಲ್ಲಿ ಇಳಿದಿದ್ದಾರೆ, ಕಾಣಿಸ್ಕೊಂಡಿದ್ದಾರೆ. ಬರ್ತಾನೆ ಎಲ್ಲದರ ಬಗ್ಗೆನೂ ಯೋಚನೆ ಮಾಡಿದ್ದಾರೆ. ಎಲೆಕ್ಷನಲ್ಲಿ ಏನಾಯಿತು, ಎಷ್ಟು ಕ್ಷೇತ್ರಗಳು ಬಿದ್ದು ಹೋದವು, ಏನೇನಾಯಿತು, ರಮೇಶ್ ಕತ್ತಿ ಏನೇನು ಮಾತನಾಡಿದ್ದಾರೆ ಅದನ್ನು ವಿಚಾರ ಮಾಡಿದ್ದಾರೆ. ಅದಕ್ಕೆ ಸತೀಶ್ ಜಾರಕಿಹೊಳಿ ಏನು ಮಾತನಾಡ್ತಾ ಇದ್ದಾರೆ ಅದನ್ನು ಕೂಡ ಪಕ್ಕದಲ್ಲಿರುವಂಥವ್ರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಅಂದರೆ ಟೋಟಲ್ಲಾಗಿ ಒಂದು ಜಾರಕಿಹೊಳಿ ಕುಟುಂಬಕ್ಕೆ ಮಾಸ್ ಒಂದು ನಾಯಕ ಅಂತಂದರೆ ಅದು ರಮೇಶ್ ಜಾರಕಿಹೊಳಿನೇ. ಸೊ ಅದು ಬಿಟ್ಟರೆ ಈ ಕಡೆ ಸತೀಶ್ ಜಾರಕಿಹೊಳಿ ಅವರೆಲ್ಲ ಸೈಲೆಂಟಾಗಿ ಕೆಲಸ ಮಾಡೋತಕ್ಕಂಥವ್ರು. ಆಮೇಲೆ ಲಕ್ಕನ್ ಜಾರಕಿಹೊಳಿ ಆಗಿರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು, ಇವರೆಲ್ಲ ಸೊ ಒಂದು ಸೈಲೆಂಟ್ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬರುವಂಥವರು. ಬಟ್ ರಮೇಶ್ ಜಾರಕಿಹೊಳಿ ಹಾಗಲ್ಲ. ರಮೇಶ್ ಜಾರಕಿಹೊಳಿ ಮಹತ್ವವಾಗಿ ಬೆಳವಣಿಗೆಯನ್ನು ಬೆಳೆಸ್ಕೊಂಡಿರೋದು. ಈ ಕಡೆ ಯತ್ನಾಳ್ ಇದಾರಲ್ಲ, ಬಸನಗೌಡ ಪಾಟೀಲ್ ಯತ್ನಾಳ್, ಇವರ ರೀತಿಯಲ್ಲೇ ಒಂದು ದೊಡ್ಡ ಮಟ್ಟದ ಮಾತುಗಳನ್ನ ಮಾತಾಡ್ತಕ್ಕಂಥ ನಾಯಕ. ಸೊ ಆಮೇಲೆ ಹಿಂದೆ ಮುಂದೆ ನೋಡ್ದೇ ಮಾಧ್ಯಮಗಳ ಮುಂದಾಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಅವ್ರದ್ದೇ ಆದಂಥ ಚಾಪನ್ನು ಮೂಡಿಸ್ಕೊಂಡು ನೇರವಾಗಿ ಮಾತಾಡುವಂಥ ನಾಯಕ ಅಂದರೆ ಅದು ರಮೇಶ್ ಜಾರಕಿಹೊಳಿ ಕುಟುಂಬದಲ್ಲಿ. ಸೊ ಹಂಗಾಗಿ ರಮೇಶ್ ಕತ್ತಿ ವಿರುದ್ಧ ಹೋರಾಟಕ್ಕಿಳಿದು ರಮೇಶ್ ಕತ್ತಿ ವಿರುದ್ಧ ಕತ್ತಿ ಮಶಿಯೋದಕ್ಕೆ ಈಗ ರಮೇಶ್ ಜಾರಕಿಹೊಳಿ ಶುರು ಮಾಡ್ತಾರೆ. ರಾಜ್ಯದಲ್ಲಿ ಒಂದು ಏನು ಹೇಳ್ತಾರಲ್ಲ, ಸೊ ರಾಜ್ಯದಲ್ಲಿ ಎಂಟ್ರಿ ಕೊಟ್ಟಿರುವಂತಹ ಸುನಾಮಿ ರೀತಿಯಲ್ಲಿ ಬಂದಿದ್ದಾರೆ. ವಿಮಾನದಲ್ಲಿ ಇಳಿತಾ ಇದ್ದಂತೆಯೇ ಕೂಗು, ಹಾರಾಟ, ಅಭಿಮಾನಿಗಳ ಕಿರ್ಚಾಟ ನೋಡಿದ್ರೇ ಒಂಥರ ಜೋರಾಗಿತ್ತು. ಸೊ ಒಟ್ಟಿನಲ್ಲಿ ಹೇಗಾದರೂ ಮಾಡಿ ರಮೇಶ್ ಜಾರಕಿಹೊಳಿ ಕತ್ತಿ ಕುಟುಂಬನ ಬಿಗಿ ಮುಷ್ಟಿಯಲ್ಲಿ ಇಡಲೇಬೇಕು. DCC ಬ್ಯಾಂಕ್ನ ಚುನಾವಣೆಯಲ್ಲಿ ಗೆದ್ದು ಬೀಗಬೇಕು. ಸತೀಶ್ ಜಾರಕಿಹೊಳಿ ಅಂದರೆ ತಮ್ಮ ತಲೆ ಎತ್ತಬೇಕು ಅನ್ನುವಂಥದ್ದು ರಮೇಶ್ ಜಾರಕಿಹೊಳಿಯ ಗುರಿ ಇಟ್ಕೊಂಡು ಬಂದಿರ್ತಾರೆ ಅನ್ನುವಂಥದ್ದು ಈಗ ಎಲ್ರಿಗೂ ಕೂಡ ಗೊತ್ತಾಗಿದೆ. ಬಂದು ಕೂಡಲೇ ವಿಚಾರಣೆ ಮಾಡಿದ್ದೆ ರಮೇಶ್ ಕತ್ತಿ ಏನಂದರು, ರಮೇಶ್ ಕತ್ತಿ ಮಾತಿಗೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಹೇಗಿದ್ದಾರೆ, ನನ್ನ ಸಹೋದರ ಹೇಗಿದ್ದಾನೆ ಅನ್ನುವಂಥದ್ದನ್ನೇ ಅವರು ಅಲ್ಲಿ ವಿಚಾರಣೆ ನಡೆಸಿದ್ರಂತೆ ಮಾಹಿತಿ ಸಿಗ್ತಾ ಇದೆ. ಅಂದರೆ ಸತೀಶ್ ಜಾರಕಿಹೊಳಿ ಅವರು ಹೇಗಿದ್ದಾರೆ, ಫೈನ್, ಚೆನ್ನಾಗಿದ್ದಾರಾ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಮಾತಾಡಿದಾರಂತೆ. ಸೊ ಹೇಗಿದ್ದಾರೆ ಅಂಥೇಳಿ ಅಲ್ಲಿ ಸುದ್ದಿಯನ್ನು ಕೊಡಲಿಕ್ಕೆ ಕೂಡ ಅವರ ಜಾರಕಿಹೊಳಿ ಕುಟುಂಬದ ಬೆಂಬಲಿಗರು ಕೂಡ ಅಲ್ಲಿ ಹೋಗಿದ್ದಾರೆ. ಅವರನ್ನು ಕರ್ಕೊಂಡು ಬಂದು ನೆಕ್ಸ್ಟ್ ಯಾವ ರೀತಿಯಾದಂತಹ ಒಂದು ವಿಚಾರವನ್ನು ಮಾಡ್ತಾರೆ ಅನ್ನುವಂಥದ್ದು ಕೂಡ ನೋಡ್ತೀವಿ. ಸೊ ಸತೀಶ್ ಜಾರಕಿಹೊಳಿ ಅವರು ಸಾಕಷ್ಟು ರಾಜಕೀಯ ಪ್ರಭಾವಿ ಆದರೂ ಕೂಡ ಅವರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಗಿಲ್ಟ್ ಕಾಡ್ತಾ ಇರುತ್ತೆ, ಬಿದ್ದುವಲ್ಲಪ್ಪ ಸೋತ್ವಲ್ಲಪ್ಪ ಅನ್ನುವಂತಹ ಒಂದು ಗಿಲ್ಟು. ಸೊ ಅದು ಆಗಬಾರ್ದು, ಅದು ನಡಿಬಾರ್ದು ಅನ್ನೋಗೋಸ್ಕರನೇ ರಮೇಶ್ ಜಾರಕಿಹೊಳಿ ಅವರು ಇನ್ನೂ ಕೂಡ ಅವರು ಬರ್ತಾ ಇರಲಿಲ್ಲ. ಅವರು ಏನು ಪ್ರವಾಸಿಕ ಆ ಕಡೆ ಹೋಗಿದ್ದರು, ಅವ್ರಿಗಿನ್ನೂ ಕೂಡ ಬರುವಂಥದ್ದು ತುಂಬ ದಿನಗಳು ಕಳೀತಾ ಇತ್ತು. ಯಾವಾಗ ಈ ಒಂದು ಎಲೆಕ್ಷನ್ ರಮೇಶ್ ಕತ್ತಿ ಗೆದ್ದರು ಅಂತ ಗೊತ್ತಾಗುತ್ತೋ, ಸುದ್ದಿ ಮುಟ್ಟುತ್ತೋ, ಆ ಕ್ಷಣವೇ ಅಲ್ಲಿಂದ ಅವರು ವಾಪಸ್ ಆಗ್ತಾರೆ. ಕಾರಣ ಇಷ್ಟೇ, ಎಲ್ಲೋ ಒಂದು ಕಡೆ ಜಾರಕಿಹೊಳಿ ಕುಟುಂಬದ ಬಲ ಹೀನತಾ ಇದೆ, ಇದನ್ನು ನಾನು
ಹಿನ್ನಕ್ಕೆ ಬಿಡಬಾರ್ದು, ಇದನ್ನು ಕುಗ್ಲಿಕ್ಕೆ ಬಿಡಬಾರ್ದು, ನಾನು ಹಿಡಿಬೇಕು ಕಣಕ್ಕಂಥೇಳಿ ರಮೇಶ್ ಜಾರಕಿಹೊಳಿ ತನ್ನದೇ ಆದ ಶಕ್ತಿಯ ಪ್ರದರ್ಶನವನ್ನು ಮಾಡಲಿಕ್ಕೆ ಇವತ್ತು ವಾಪಸ್ ವಿಮಾನ ನಿಲ್ದಾಣದಲ್ಲಿ ಇಳ್ಕೊಂಡು ಎಲ್ಲದರ ಬಗ್ಗೆ ವಿಚಾರಣೆ ಮಾಡಿಕೊಂಡು ತಿಳ್ಕೊಂಡು ಈಗ ರಮೇಶ್ ಜಾರಕಿಹೊಳಿ ತಮ್ಮ ಮನೆಗೆ ಆಗಮಿಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಆಗಮಿಸಿ ಅವರ ಬಗ್ಗೆ ಏನೇನು ಈ ವಿಚಾರಣೆ ಇದೆ, ಹೇಗೆ ಏನೇನಾಯಿತು, ಕಾರಣಗಳೇನು ಅನ್ನುವಂಥದ್ದನ್ನು ವ್ಯಕ್ತಪಡಿಸಿ ನಂತರದಲ್ಲಿ DCC ಬ್ಯಾಂಕ್ನ ಚುನಾವಣೆಗೆ ಸಿದ್ಧತೆಯನ್ನು ಮಾಡಿಕೊಂಡು ಬಹುದೊಡ್ಡ ಮಟ್ಟದಲ್ಲಿ ಪ್ರಚಾರಕ್ಕೆ ಇಳಿದು ಇಬ್ಬರೂ ಸಹೋದರರು ಕೂಡ ಜಂಟಿಯಾಗಿ ಪ್ರಚಾರಕ್ಕೆ ಇಳಿಯುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಮಾಹಿತಿ ಸಿಗ್ತಾ ಇದೆ. ಇಷ್ಟು ಮಾಹಿತಿ ಸಿಕ್ಕ ಮೇಲಾದರೂ ಕೂಡ ರಮೇಶ್ ಕತ್ತಿ ಯಾವ ರೀತಿಯಾದಂತಹ ಶಕ್ತಿ ಪ್ರದರ್ಶನಕ್ಕೆ ಇಳಿತಾರೆ, ಯಾರೆಲ್ಲ ನಿಂತ್ಕೊಳ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಆದರೆ ಈ ವಿಚಾರದಲ್ಲಿ ಒಂದು ಪಾಯಿಂಟ್ ಸಿಗ್ತಾ ಇರೋದೇನಂತಂದರೆ, ರಮೇಶ್ ಕತ್ತಿ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ನಿಂತ್ಕೊಂಡಿರೋದು ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ. ಇನ್ನು ರಮೇಶ್ ಜಾರಕಿಹೊಳಿ ಏನಾದರೂ ಅಖಾಡಕ್ಕೆ ಇಳಿದ್ರೆ ಆಗ ಯತ್ನಾಳ್ ಹಿಂದೆ ಸರ್ಕುತ್ತಾರೆ. ಕಾರಣ ಯತ್ನಾಳ್ಗೂ ರಮೇಶ್ ಜಾರಕಿಹೊಳಿಗೂ ಅಷ್ಟು ಬಾಂಧವ್ಯ ಇದೆ. ಸೊ ಹಂಗಾಗಿ ಯತ್ನಾಳ್ ಎಲ್ಲೂ ಕೂಡ ಬರದೇ ಇರುವ ಹಾಗೆ ನೋಡ್ಕೊಳ್ಳೋದು ರಮೇಶ್ ಜಾರಕಿಹೊಳಿ ಅವರ ಕರ್ತವ್ಯ ಆಗುತ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಗಮನ ಕೊಟ್ಟು ಕೇಳಬೇಕಾಗ್ತದೆ, ನೋಡಬೇಕಾಗ್ತದೆ. ಈ ಎರಡೂ ಪಾಯಿಂಟ್ಗಳಲ್ಲೂ ಕೂಡ ಏನಾದರೂ ರಮೇಶ್ ಕತ್ತಿ ಜೊತೆಗೆ ಯತ್ನಾಳ್ ಇವರೆಲ್ಲರೂ ಕೂಡ ಬಂದರೆ ರಮೇಶ್ ಜಾರಕಿಹೊಳಿ ಜೊತೆಗೆ ಯತ್ನಾಳ್ ಬಾಂಧವ್ಯ ಹಳಿಸುವಂಥ ಸಾಧ್ಯತೆ ಇದ್ದೇ ಇರುತ್ತೆ. ಸೊ ಒಟ್ಟಿನಲ್ಲಿ ಟೋಟಲ್ ಆಗಿ ಪ್ರಚಾರದಲ್ಲಿ ಯಾರ್ಯಾರು ಘಟಾನು ನಾಯಕಗಳನ್ನ ನಿಲ್ಲಿಸಬೇಕು, ಯಾವುದ್ಯಾವುದು ಘಟಾನು ನಾಯಕಗಳನ್ನ ಬರದೇ ಇರೋ ಹಾಗೆ ನೋಡ್ಕೊಳ್ಬೇಕು ಅನ್ನೋದಕ್ಕೆ ಸ್ವತಃ ರಮೇಶ್ ಜಾರಕಿಹೊಳಿ ಅವರು ಕಣಕ್ಕಿಳಿತಾರೆ. ನಂತರ ಸತೀಶ್ ಜಾರಕಿಹೊಳಿ ಅವರು ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳುವ ರೀತಿಯಲ್ಲಿ ಲಕ್ಕನ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಮತ್ತು ಇರತಕ್ಕಂಥ ಇನ್ನೂ ಏನು ಜಾರಕಿಹೊಳಿ ಕುಟುಂಬದ ಒಂದು ಕುಡಿಗಳಿದ್ದಾವೆ ಅವೆಲ್ಲರನ್ನ ಕರ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರಚಾರಕ್ಕಿಳಿದು DCC ಬ್ಯಾಂಕ್ನ ಚುನಾವಣೆಯಲ್ಲಿ ಗೆದ್ದು ಗುಲಾಲ್ ಹಾರಿಸುವಂಥದ್ದನ್ನು ವೇಟಿಂಗ್ ಮಾಡಿಕೊಳ್ತಾ ಇದ್ದಾರೆ ಜಾರಕಿಹೊಳಿ ಕುಟುಂಬ. ಆಗಮಿಸಿದ್ದಾರೆ ರಮೇಶ್ ಜಾರಕಿಹೊಳಿ. ಇನ್ನಿಷ್ಟು ಕೆಲವು ದಿನಗಳಲ್ಲಿ DCC ಬ್ಯಾಂಕ್ನ ಚುನಾವಣೆಯ ಅಬ್ಬರ ಬೊಬ್ಬೇರಲಿದೆ. ಹಾಗಾಗಿ ಆ ಅಬ್ಬರದಲ್ಲಿ ರಮೇಶ್ ಜಾರಕಿಹೊಳಿ ದೊಡ್ಡ ಮಟ್ಟದ ಭಾಷಣಕ್ಕಿಳಿದು ಹೇಗಾದರೂ ಮಾಡಿ ರಮೇಶ್ ಕತ್ತಿ ವಿರುದ್ಧ ಕತ್ತಿ ಮಸದು ಸೋಲಿಸುವ ಶತಪ್ರಯತ್ನಗಳು ನಡೀತವೆ. ಆ ಎಲೆಕ್ಷನ್ನ ಮಿಂಚಿಂಚು ಮಾಹಿತಿಗಳು ಮತ್ತಷ್ಟು ನಿಮ್ಮ ಮುಂದೆ ಬರ್ತಾ ಇರುತ್ತೆ. ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ರಾಜಕೀಯ ಹೊಸ ಸುದ್ದಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ.